ನೃಪತುಂಗ ಬಡಾವಣೆ ಆರ್ ಟಿ ನಗರದ ಪಕ್ಕದಲ್ಲಿರ್ತಕ್ಕಂಥ ನೃಪತುಂಗ ಬಡಾವಣೆ ಗಂಗಾನಗರ ವಾರ್ಡ್ಗೆ ಸೇರಿದಂಥ ಈ ಬಡಾವಣೆ ಈ ಕಿರಿದಾದ ಎಂಟ್ರೆನ್ಸಿಂದ ಕಿರಿದಾದ ರಸ್ತೆ ಹೋಗುತ್ತೆ ನಮ್ಮ ಬಡಾವಣೆಯಲ್ಲಿ ಒಂದು 6 ಕ್ರಾಸು ನಾಗರಿಕರು ಸ್ಥಳೀಯರು ವಾಸಿಸ್ತಾ ಇದ್ದಾರೆ. ಸುಮಾರು 3,000 ಮನೆ ನಿವಾಸಿಗಳು ಇಲ್ಲಿ ವಾಸಿಸ್ತಾ ಇದ್ದಾರೆ. ಈಗ ಪ್ರಸ್ತುತ ನಾವು ಎದುರಿಸ್ತಾ ಇರೋ ಸಮಸ್ಯೆ ಏನು ಅಂತಂದರೆ, ಬಡಾವಣೆ ಪಕ್ಕದಲ್ಲೇ ಆರ್ಚ್ ಪಕ್ಕದಲ್ಲೇ ಒಂದು ಹೊಸ ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ಅದು ಹೋಟ್ಲಿಗೆ ನಿರ್ಮಾಣ ಆಗ್ತಾಯಿದೆ ಅಂತ ವಿಷಯ ತಿಳಿದು ಅವರು ಏನು ಮಾಡಿದ್ದಾರೆ ಅಂದರೆ, ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ಇದೆ. ಆ ಇಂದಿರಾ ಕ್ಯಾಂಟೀನ್ಗೆ ಹೋಗುವಂಥ ರಸ್ತೆನ ಬಿ ಡಿ ಎ ರಸ್ತೆ, ಅದು ಬಿ ಡಿ ಎ ಜಾಗ, ಅದನ್ನು ಪರ್ಚೇಸ್ ಮಾಡಿದ್ವಿ. ಇಂದಿರಾ ಕ್ಯಾಂಟೀನ್ ಜಾಗ ಅಂತ ಹೇಳಿ ಅದನ್ನು ಪರ್ಚೇಸ್ ಮಾಡಿ ಅದನ್ನು ಒಡೆದ್ಬಿಟ್ಟು, ರಸ್ತೆನೇ ಒಡೆದ್ಬಿಟ್ಟು ಡೆಮಾಲಿಷ್ ಮಾಡಿ ಸಾರ್ವಜನಿಕರು ಇಂದಿರಾ ಕ್ಯಾಂಟೀನ್ಗೆ ಹೋಗೋಕ್ಕೆ ಆಗದಾಗೆ, ಆಮೇಲೆ ನಮ್ಮ ನಾಗರಿಕರಿಗೆ ಇಲ್ಲಿ ವಾಹನಗಳು ಓಡಾಡ್ತವಲ್ಲ ಅದಕ್ಕೆ ತೊಂದರೆ ಆಗುವಾಗೆ ಅಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡುವ ಯೋಜನೆಯಿಂದ ಈ ಕಾಂಪೌಂಡನ್ನು ಗ್ರಿಲ್ ಹಾಕಿದಿಂದ ಬಂದೋಬಸ್ತಾಗಿದ್ದಂಥ ಕಾಂಪೌಂಡನ್ನು ಒಡೆದಾಕಿ ದಾಖಲ ಅಂದಾಜು ಅದಕ್ಕೆ ಅಕ್ವೈರ್ ಮಾಡೋದಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ. ಅದಕ್ಕೆ ಸ್ಥಳೀಯ ನಾಗರಿಕರ ವಿರೋಧ ಇದೆ. ಅನಂತರ ಇಲ್ಲೆಲ್ಲ ಸ್ಥಳೀಯ ನಾಯಕರ ಗಮನಕ್ಕೆ ತಂದು ಇವತ್ತಿನ ಪ್ರತಿಭಟನೆಯನ್ನು ನಾವು ಮಾಡಿದ್ವಿ. ಅದು ಈಗ ನಮ್ಮ ಸ್ಥಳೀಯ ಶಾಸಕರು ಆದಂಥ ಬೈರತಿ ಸುರೇಶ್ ಅವರು ಬಂದಿದ್ದರು. ಬಿ ಡಿ ಅಧಿಕಾರಿಗಳು, BBMP ಅಧಿಕಾರಿಗಳು ಎಲ್ಲ ಬಂದು ಅವರ ಗಮನಕ್ಕೂ ಕೂಡ ತಂದಿದ್ದಾರೆ ಶಾಸಕರು. ಅಸೋಸಿಯೇಷನ್ನಿಂದ ಒಂದು ಪತ್ರನೂ ಕೂಡ ಕೊಡಿ ಅಂತ ಹೇಳಿದರು. ಪತ್ರನೂ ಕೂಡ ಶಾಸಕರು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ರಸ್ತೆ ಆಗಬಾರ್ದು, ಆಗೋದ್ರಿಂದ ನಮಗೆ ಆಗುವಂಥ ತೊಂದರೆಗಳು, ನಾಗರಿಕರ ತೊಂದರೆಗಳನ್ನ ತಡಿಬೇಕು, ನಿಲ್ಲಿಸಬೇಕು ಅಂತ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಮುಂದೆ ಅಧಿಕಾರಿಗಳು ಏನು ಕ್ರಮ ತಗೊಳ್ಕೊಳ್ತಾರೆ ಅನ್ನೋದು ಕಾದು ನೋಡ್ತಾರೆ. ನಿಮ್ಮ ಹೆಸರು ಸರ್ ಹೇಳಿ. ನಿಮ್ಮ ಹೆಸರು ಸನ್ನಿಶೀಲನ್ನು ಅಧ್ಯಕ್ಷರು, ನೃಪತುಂಗ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ಇದೆಲ್ಲ ನಮ್ಮ ಪದಾಧಿಕಾರಿಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮಾಡಿ ಹಾಗೂ ನಮ್ಮ ಗ್ರೀನ್ ಸಿಟಿ ವಾಯ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಕೈ ಜೋಡಿಸಿ.